पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमतां कामधेनवे नमतां कामधेनवे। श्री गुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्य गुरुभ्यो नमः। जयत्यजो खण्डगुणोर्मण्डलः सदोदितो ज्ञानमरीचिमाली स्वभक्तः अर्दोच्चतमो निहन्ता व्यासावतारो हरिरात्मभास्करः जयति हरिरचिन्त्यः सर्वदेवैकवन्द्यः परमगुरुरभीष्टावाप्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। श्रीमतो राघवेन्द्रस्य नमामि पदपङ्कजे कामिताशेषकल्याणकरणा कल्पपादपौ। ಒಂದಾರುಜನ ಸಂದೋಹ ಮಂದಾರತು ಸನ್ನಿಭಂ ವೃಂದಾರಕ ಗುರುಪ್ರಖ್ಯಂ ವಂದೇ ವಾದೀಂದ್ರದೇಶಿಕಂ। ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ। ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಕೃತಿವಿವರ್ತಿ ಚಾನಲ್ಗೆ ಸುಸ್ವಾಗತ. ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್. ಶ್ರೀ ರಾಘವೇಂದ್ರ ಸ್ತೋತ್ರ ಮಾಲಿಕೆಯಲ್ಲಿ 2ನೇ ಸಂಚಿಕೆ ಗುರುಗುಣಸ್ತವನದಲ್ಲಿ ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜರನ್ನ ಸ್ಮರಿಸಿದ ನಂತರ ಅವರ ಶಿಷ್ಯರಾಗಿರ್ತಕ್ಕಂಥವರು ಹಾಗೂ ರಾಘವೇಂದ್ರ ಗುರುಸಾರು ಅವರ ಪರಮ ಗುರುಗಳಾಗಿರ್ತಕ್ಕಂಥವರು ಅಂತಹ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ಕೆಲವು ವಿಚಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸಿ ಅವರನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಚಾತುರ್ಯೈಕಾಕೃತಿರ್ಯಶ್ಚತುರಧಿಕಶತಗ್ರಂಥರತ್ನ ಪ್ರಣೇತ ಧೂತಾರಾತಿಪ್ರಬಂಧಃ ಸ್ಫುಟವಿದಿತಚತುಷ್ಷಷ್ಟಿವಿದ್ಯಾವಿಶೇಷಃ ಸೋಯಂ ನ ಶ್ರೀಸುರೇಂದ್ರೋ ವೃತಿವರತನಯೋದ್ವೈತಸೈವಾಸಹಿಷ್ಣುಃ ಪುಷ್ಣಾತು ಶ್ರೀಜಯೀಂದ್ರಸ್ತ್ರಿಭುವನವಿದಿತಃ ಸರ್ವತಂತ್ರಸ್ವತಂತ್ರಃ. ಅನ್ವಯಾನುಸಾರ ಅರ್ಥ ನೋಡೋಣ. ಚಾತುರ್ಯೈಕಾಕೃತಿ, ಚಾತುರ್ಯವೇ ಏಕ ಆಕೃತಿ, ಮುಖ್ಯವಾದ ಮೂರ್ತಿಯಂತಿರತಕ್ಕಂತಹ ವಿಜೇಂದ್ರ ತೀರ್ಥರು ಚತುರಧಿಕ ಶತಗ್ರಂಥರತ್ನ ಪ್ರಣೇತ, ಚತುರಧಿಕ ಶತ 104 ಗ್ರಂಥರತ್ನ ಶ್ರೇಷ್ಠ ಗ್ರಂಥಗಳ ಪ್ರಣೇತ ಕರ್ತೃಗಳಾದ ವಿಜೇಂದ್ರ ತೀರ್ಥರು. ಧೂತಾರಾತಿ ಪ್ರಬಂಧ, ಧೂತ ನಿರಸನಗೊಳಿಸಲ್ಪಟ್ಟ, ಆರಾತಿ ಅದ್ವೈತಿಗಳೇ ಮೊದಲಾದ ಶತ್ರುಗಳ, ಪ್ರಬಂಧಾಹ ಗ್ರಂಥಗಳುಳ್ಳ, ಅಂದರೆ ಅದ್ವೈತವಾದಿಗಳೇ ಮೊದಲಾದ ಶತ್ರುಗಳ ಪ್ರಬಂಧಾಹ ಗ್ರಂಥಗಳುಳ್ಳ, ಸ್ಫುಟ ವಿದಿತ ಚತುಷ್ಷಷ್ಟಿ ವಿದ್ಯಾವಿಶೇಷ, ಸ್ಫುಟ ಚೆನ್ನಾಗಿ, ವಿದಿತ ತಿಳಿಯಲ್ಪಟ್ಟ,
ಚತುಷ್ಷಷ್ಟಿ 64 ವಿದ್ಯಾ ವಿಶೇಷ ವಿಶೇಷ ಉಳ್ಳವರಾಗಿರ್ತಕ್ಕಂತಹ ವಿಜೇಂದ್ರ ತೀರ್ಥರು ಅದ್ವೈತ ಶೈವ ಅಸಹಿಷ್ಣು, ಅದ್ವೈತ ಮತ ಹಾಗೂ ಶೈವ ಮತ ಇವುಗಳನ್ನು ಅಸಹಿಷ್ಣು ಸಹಿಸದೇ ಇರತಕ್ಕಂತಹ ತ್ರಿಭುವನ ವಿದಿತ, 3 ಲೋಕಗಳಲ್ಲಿಯೂ ಕೂಡ ಪ್ರಸಿದ್ಧರಾಗಿರತಕ್ಕಂತಹ ವಿಜೇಂದ್ರ ತೀರ್ಥರು ಸರ್ವತಂತ್ರ ಸ್ವತಂತ್ರ, ಸರ್ವತಂತ್ರಗಳಲ್ಲಿಯೂ ಪರ ಅನಪೇಕ್ಷರಾಗಿರತಕ್ಕಂತಹ ಸುರೇಂದ್ರ ವ್ರತಿವರ ತನಯ, ಸುರೇಂದ್ರ ತೀರ್ಥ ಎಂಬ ಯತಿಶ್ರೇಷ್ಠರ ವರಕುಮಾರಕರಾಗಿರತಕ್ಕಂತಹ ಅಂತಹ ಅಯಂ ಶ್ರೀ ಜಯೀಂದ್ರ, ಈ ವಿಜಯೀಂದ್ರ ತೀರ್ಥ ಶ್ರೀಪಾದಂಗಳವರು ನಮ್ಮನ್ನು ಪುಷ್ಣಾತು ಪೋಷಿಸಲಿ. ಇಲ್ಲಿ ಚಾತುರ್ಯವೇ ಮೂರ್ತಿವೆತ್ತಂತಹ 104 ಶ್ರೇಷ್ಠ ಗ್ರಂಥಗಳನ್ನು ರಚನೆ ಮಾಡಿರತಕ್ಕಂತಹ, ಅದ್ವೈತವಾದವೇ ಮೊದಲಾದ ಪರಕೀಯರ ಪ್ರಬಂಧಗಳನ್ನು ತಮ್ಮ ಶ್ರೇಷ್ಠ ಕೃತಿಗಳಿಂದ ನಿರಾಕರಿಸಿದಂತಹ, ಚತುಷ್ಷಷ್ಟಿ ಕಲಾ ನಿಷ್ಣಾತರಾಗಿರತಕ್ಕಂತಹ, ಅದ್ವೈತ ಹಾಗೂ ಶೈವ ಮತಗಳನ್ನು ಸಹಿಸದೇ ಇರತಕ್ಕಂತಹ, ತ್ರಿಲೋಕಗಳಲ್ಲಿ ಪ್ರಸಿದ್ಧರಾಗಿರತಕ್ಕಂತಹ ಸುರೇಂದ್ರ ತೀರ್ಥರ ವರ ಕುಮಾರಕರಾಗಿರತಕ್ಕಂತಹ ವಿಜೇಂದ್ರ ತೀರ್ಥರನ್ನ ವಾದೀಂದ್ರ ತೀರ್ಥ ಶ್ರೀಪಾದಂಗಳು ಅವರು ಸ್ಮರಿಸ್ತಾ ಇದ್ದಾರೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದರ ದ್ವೈತ ವೇದಾಂತ ಸಾಮ್ರಾಜ್ಯವನ್ನ ಅಲಂಕರಿಸಿ ಅಭೂತಪೂರ್ವವಾಗಿರತಕ್ಕಂತಹ ಸಾಧನೆಯೊಂದಿಗೆ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನ ಮೆರೆಸಿದಂತಹ ಅದ್ಭುತ ಗುರುಸಾರ್ವಭೌಮರು ಶ್ರೀ ವಿಜೇಂದ್ರ ತೀರ್ಥರು. ಭಾರತ ತತ್ವಶಾಸ್ತ್ರ ಪ್ರಪಂಚದಲ್ಲಿ ವಿಜೇಂದ್ರ ತೀರ್ಥರದ್ದು ಬಹಳ ಮಿಗಿಲಾದ ಸ್ಥಾನ. ಮಾಧ್ವ ಸಾಮಾನ್ಯನಿಗೆ ಅವರ ಹೆಸರು ತಿಳಿಯದೇ ಇಲ್ಲ. ರಾಯರ ಭಕ್ತರೆಲ್ಲರೂ ನಿತ್ಯ ಗುರುಸ್ತೋತ್ರವನ್ನು ಹೇಳುವಾಗ ವಿಜೇಂದ್ರನ ಸ್ಮರಣೆ ಮಾಡ್ತಾರೆ. ಅಂತಹ ದೇದೀಪ್ಯಮಾನವಾಗಿರತಕ್ಕಂತಹ ಅಮರ ಜ್ಯೋತಿ ವಿಜೇಂದ್ರ ತೀರ್ಥರು. ವಿಜೇಂದ್ರ ತೀರ್ಥರು ಆಶ್ರಮ ಪೂರ್ವದಲ್ಲಿ ವಿಠಲಾಚಾರ್ಯರು. ಬಾಲಕರಾಗಿದ್ದಾಗ ಅತ್ಯಂತ ಮೇಧಾವಿಗಳಾಗಿದ್ದರು. ಅವರ ಜನ್ಮವು ಕೂಡ ಅವರ ಗುರುಗಳ ಜನ್ಮದಂತೆ ಬಹಳ ಪವಿತ್ರವಾಗಿರುವಂಥದ್ದು. ಉಪನೀತರಾದ ಮೇಲೆ ಅವರ ತೇಜಸ್ಸು ದಿನದಿನಕ್ಕೆ ಪ್ರಜ್ವಲಿಸ್ತಾ ಇತ್ತು. ಆಗ ವಿದ್ಯೆಗೆ ಮೂಲ ಸ್ಥಾನವಾಗಿರುವಂಥದ್ದು ವಿಜಯನಗರ ವಿಶ್ವವಿದ್ಯಾಲಯ. ಅಲ್ಲಿಗೆ ಓದ್ಲಿಕ್ಕಾಗಿ ಬಂದಂತಹ ವಿಠಲಾಚಾರ್ಯರನ್ನ ನೋಡಿದಂತಹ ವ್ಯಾಸ ಮುನಿಗಳು ಹರ್ಷ ತುಂದಿಲರಾಗ್ತಾರೆ. ವಿಠಲಾಚಾರ್ಯರನ್ನ ತಮ್ಮ ಹತ್ತಿರದಲ್ಲೇ ಇಟ್ಟುಕೊಂಡು ವೇದಾಂಗ ನ್ಯಾಯ ಇತಿಹಾಸ ಮೀಮಾಂಸಾದಿ ಸಕಲ ಶಾಸ್ತ್ರಗಳಲ್ಲಿಯೂ ಅವರನ್ನ ಪಾರಂಗತರನ್ನಾಗಿ ಮಾಡ್ತಾರೆ. ಅವರಿಗೆ ಆಶ್ರಮವನ್ನು ಕೊಟ್ಟು ವಿಷ್ಣು ತೀರ್ಥರು ಎಂಬ ನಾಮಕರಣ ಮಾಡ್ತಾರೆ. ವಿಷ್ಣು ತೀರ್ಥರ ಒಂದು ಲೋಕೋತ್ತರವಾಗಿರತಕ್ಕಂತಹ ಅಸದೃಶವಾಗಿರತಕ್ಕಂತಹ ಪಾಂಡಿತ್ಯ, ಇಂತಹ ವಿಜೇಂದ್ರರಿಗೆ ಒಬ್ಬ ಮಹಾಪ್ರತಿಭಾಶಾಲಿಯಾಗಿ ಸಹಾಧ್ಯಾಯಿಯಾಗಿ ದೊರೆತವರು ವಾದಿರಾಜರು. ಇಂತಹ ವಾದಿರಾಜರಂತಹ ಒಬ್ಬ ಸಹಾಧ್ಯಾಯಿಯನ್ನು ಪಡೆದಂತಹ ವಿಜೇಂದ್ರ ತೀರ್ಥರು ಗುರುಗಳ ಆದೇಶದಂತೆ ಅವರು ಈಗಿನ ಶ್ರೀಮದ್ ರಾಘವೇಂದ್ರ ಮಠದ ಆಗಿನ ಗುರುಗಳಾಗಿರತಕ್ಕಂತಹ
ಸುಧೀಂದ್ರ ತೀರ್ಥರಿಗೆ ಅವರನ್ನು ಒಪ್ಪಿಸಿಕೊಡ್ತಾರೆ. ಸುರೇಂದ್ರ ತೀರ್ಥರಿಗೆ, ಸುರೇಂದ್ರ ತೀರ್ಥರೊಂದಿಗೆ ವಿಜೇಂದ್ರರು ಹೊರಡುವಾಗ ವ್ಯಾಸರಾಜ ಹೇಳತಕ್ಕಂತಹ ಒಂದು ಮಾತು, ಪೂರ್ವ ಜನ್ಮಗಳಲ್ಲಿ ಮಾಡಿರತಕ್ಕಂತಹ ಒಂದು ಸುಯೋಗದಿಂದಾಗಿ ನಿನಗೆ ಈ ಮಹಾಸಂಸ್ಥಾನ ದೊರಕಿದೆ. ಚತುಷ್ಷಷ್ಟಿ ಕಲೆಗಳ ಉಪದೇಶವೂ ಕೂಡ ನಿನಗೆ ಆಗಿದೆ. ನೀನು ಈ ಜೀವನವನ್ನ ಸಾರ್ಥಕ್ಯಗೊಳಿಸಿಕೊಳ್ಳಬೇಕು. ನಮ್ಮ ಧಾರ್ಮಿಕ ಇತಿಹಾಸದಲ್ಲಿ ಮೊದಲಿನಿಂದಲೂ ವಿಷ್ಣು ಭಕ್ತಿಯೇ ಧರ್ಮದ ಪಕ್ಷ, ಆಚಾರ್ಯರ ಉಸಿರೇ ಅದು. ಈಗ ಅದಕ್ಕೆ ಗ್ಲಾನಿಯಾಗ್ತಾ ಇದೆ. ದಕ್ಷಿಣ ದೇಶದಲ್ಲಿ ಅಪ್ಪಯ್ಯ ದೀಕ್ಷಿತರು ಪಣತೊಟ್ಟು ಶೈವ ಮತವನ್ನು ಹರಡ್ತಾ ಇದ್ದಾರೆ. ಇನ್ನೊಬ್ಬ ಸನ್ಯಾಸಿಯು ಕೂಡ ಅದರಲ್ಲೇ ತೊಡಗಿದ್ದಾರೆ. ಇವರಿಬ್ಬರನ್ನ ಎದುರಿಸುವಂತಹ ಸಾಮರ್ಥ್ಯ ನಿನಗೆ ಮಾತ್ರ ಇರುವಂತಹದ್ದು. ಆದ್ದರಿಂದ ದಕ್ಷಿಣ ದೇಶವೇ ನಿನ್ನ ಕಾರ್ಯರಂಗ ಆಗಬೇಕು. ಈ ಯುಗಧರ್ಮಕ್ಕೆ ತಕ್ಕಂತೆ, ಸನ್ನಿವೇಶಕ್ಕೆ ಸರಿ ಹೋಗುವಂತೆ ಈ ಕೆಲಸವನ್ನ ನೀನು ಸಾಧಿಸಿ ಭಗವಂತನಿಗೆ ಅರ್ಪಣೆ ಮಾಡು. ಇದೇ ನಮಗೆ ಕೊಡಬೇಕಾಗಿರತಕ್ಕಂತಹ ಗುರುದಕ್ಷಿಣೆ ಅಂತ ಹೇಳಿ ಕಳಿಸ್ತಾರೆ. ಆ ಗುರುಗಳ ವ್ಯಾಸರಾಜರ ಉಪದೇಶದಂತೆ ವಿಜೇಂದ್ರ ತೀರ್ಥರು ಕುಂಭಕೋಣಕ್ಕೆ ಬಂದು ತಮ್ಮ ಆ ಕಾಲದಲ್ಲಿ ವಿದ್ಯೆಗೆ ದಕ್ಷಿಣ ಕಾಶಿ ಅಂತ ಪ್ರಖ್ಯಾತವಾಗಿತ್ತು ಆ ಕುಂಭಕೋಣ. ಶೈವ ಅದ್ವೈತ ಮತಾಚಾರ್ಯರಾಗಿರತಕ್ಕಂತಹ ಅಪ್ಪಯ್ಯ ದೀಕ್ಷಿತರು ಅಲ್ಲೇ ನೆಲೆಸಿದ್ರು. ಇನ್ನೊಬ್ಬ ಎಮ್ಮೆ ಬಸವ ಎಂಬ ವೀರಶೈವ ಮಠಾಧಿಪತಿಯು ಕೂಡ ಬಹಳ ಅಟ್ಟಹಾಸದಿಂದ ಕುಂಭಕೋಣದಲ್ಲಿ ಮೆರೀತಾ ಇದ್ದ. ಅಂತಹ ಕುಂಭಕೋಣ ಪಟ್ಟಣಕ್ಕೆ ಬಂದು ಅಲ್ಲೊಂದು ಸಣ್ಣ ದೇವಸ್ಥಾನದಲ್ಲಿ ಬಿಡಾರವನ್ನ ಮಾಡ್ತಾರೆ. ಅಂದಿನಿಂದ ಆರಂಭವಾಗುತ್ತೆ ವಿಜೇಂದ್ರ ತೀರ್ಥರ ಶ್ರೀಮದಾಚಾರ್ಯರ ಸಿದ್ಧಾಂತದ ಒಂದು ಪ್ರಸಾರ. ಆ ಅಪ್ಪಯ್ಯ ದೀಕ್ಷಿತರಾಗಲಿ, ಆ ಶೈವ ಸನ್ಯಾಸಿ ಆಗಲಿ, ಅವರೆಲ್ಲರನ್ನೂ ಕೂಡ ಅವರು ವಾದದಲ್ಲಿ ನಿಗ್ರಹಿಸ್ತಾರೆ. ಸಕೋಣ ನಿಲಯೇ ಗ್ರಾವಗ್ರೀವಂ ಶೈವಂ ಜಿಗಾಯಚ ತನ್ಮಠೆ ಗ್ರಾವನಿಚಯೇ ವಾಸಂ ತತ್ರ ಚಕಾರಸಃ ಜಿತ್ವಾ ವಾದೇ ವೀರಶೈವ ಗುರುಂ ವಿಸ್ಮೃತ್ಯ ತನ್ಮಠಂ ಅಪಹೃತ್ಯ ಸಂವಾಸಂ ಕೃತವಂತಂ ಸದಾಂಹಿತಂ ಎಂಬುದಾಗಿ ವಿಜೇಂದ್ರ ಸ್ತೋತ್ರದಲ್ಲಿ ವರ್ಣನೆ ಮಾಡ್ತಾರೆ. ಅಂತಹ ವಿಜೇಂದ್ರ ತೀರ್ಥರ ಒಂದು ಭವ್ಯವಾಗಿರತಕ್ಕಂತಹ ವ್ಯಕ್ತಿತ್ವದ ಬಗ್ಗೆ ಒಂದೆರಡು ಮಾತುಗಳನ್ನ ನಾನು ಈ ದಿನದ ಉಪನ್ಯಾಸದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇನೆ. ಶ್ರೀಪಾದಂಗಳವರ ವ್ಯಕ್ತಿತ್ವ ಅತ್ಯದ್ಭುತವಾಗಿರುವಂಥದ್ದು, ಲೋಕೋತ್ತರವಾಗಿರುವಂಥದ್ದು. ನಮ್ಮ ವಿದ್ಯಾಮಠದಲ್ಲಿ ಜಯ ಎಂಬ ಹೆಸರಿನಿಂದ ಆರಂಭವಾಗ್ತಕ್ಕಂತಹ, ಜಯ ಎಂಬ ಹೆಸರಿಂದ ಕೂಡಿರತಕ್ಕಂತಹ ಯತಿಗಳು ಅಂದ್ರೆ ಒಂದು ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು, ಮತ್ತೊಂದು ಸುಜೇಂದ್ರ ತೀರ್ಥ ಶ್ರೀಪಾದಂಗಳವರು. ಇಂತಹ ಜಯ ಆ ಗುರುಗಳು ಮಾಡಿದಂತಹ ಒಂದು ಪರಮತೀಯರ ಸುಭದ್ರ ಕೋಟೆಯಾಗಿರತಕ್ಕಂತಹ ಕುಂಭಕೋಣಕ್ಕೆ ಲಗ್ಗೆಯಿಟ್ಟು ಅಲ್ಲಿರತಕ್ಕಂತಹ ಎಲ್ಲ ಪರಮತೀಯ
ದಿಗ್ಗಜಗಳ ಸೊಲ್ಲನ್ನಡಗಿಸಿದಂತಹ ಒಬ್ಬ ಅಪ್ರತಿಮ ವೀರರಾಗಿ ವಿಜೇಂದ್ರ ತೀರ್ಥರು ವಿದ್ಯಾಮಠದ ಪರಂಪರೆಯಲ್ಲಿ ಬಂದಿರುವಂಥದ್ದು ಅತ್ಯಂತ ಅದ್ಭುತವಾಗಿರತಕ್ಕಂತಹ ಇತಿಹಾಸ. ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ದ್ವೈತ ಸಾರಸ್ವತ ಲೋಕಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರವಾಗಿರುವಂಥದ್ದು. ನೂರಾರು ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ. ದ್ವೈತ ವೇದಾಂತ ಪರಂಪರೆಯಲ್ಲಿ ಶತಾಧಿಕ ಗ್ರಂಥ ಪ್ರಣೇತರು ಇಬ್ಬರು ಮಾತ್ರ. ಮೊದಲನೆಯದು ಆಚಾರ್ಯ ಮಧ್ವರು. ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಬಂದಂತಹ ವಿಜೇಂದ್ರ ತೀರ್ಥರು ಶ್ರೀಮದಾಚಾರ್ಯರ ದಾರಿಯನ್ನೇ ತುಳಿದವರು. ಆಚಾರ್ಯ ಮಧ್ವಾಚಾರ್ಯರ ಕೃತಿಗಳು 37 ಎಂಬ ಪ್ರತೀತಿ ಇದೆ. ಆದರೆ 37 ಕೃತಿಗಳು ನಮಗೆ ಉಪಲಬ್ಧವಾಗಿರುವಂಥದ್ದು. ಆದರೆ ಮಧ್ವಜೀವನ ಅವಲೋಕಿಸಿದಾಗ, ಅಣುಮಧ್ವಜೀವನ ಅವಲೋಕಿಸಿದಾಗ ಆಚಾರ್ಯರು ಕೇವಲ 37 ಗ್ರಂಥಗಳನ್ನು ರಚನೆ ಮಾಡಿದವರಲ್ಲ, ನೂರಾರು ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ ಎಂಬ ಅಂಶ ನಮ್ಮ ಗಮನಕ್ಕೆ ಬರುತ್ತೆ. ಸುಮಧ್ವಿಜಯದ 15ನೆಯ ಸರ್ಗದಲ್ಲಿ ಶ್ರೀಮದಾಚಾರ್ಯರ ತ್ರಿವಿಕ್ರ ಪಂಡಿತಾಚಾರ್ಯರ ಒಂದು ಸಂಭಾಷಣೆಯಲ್ಲಿ ಧ್ವನಿತವಾಗತಕ್ಕಂತಹ ವಿಷಯ ಇದು. ಅಷ್ಟು ಮಾತ್ರ ಅಲ್ಲ, ಆಚಾರ್ಯ ಮಧ್ವರ ಚರಿತ್ರೆಗೆ ಒಂದು ಖಚಿತವಾಗಿರತಕ್ಕಂತಹ ದಾಖಲೆಯನ್ನು ಕೊಡತಕ್ಕಂತಹ ನಾರಾಯಣ ಪಂಡಿತಾಚಾರ್ಯರ ಸುಮಧ್ವಿಜಯ ಹಾಗೂ ಅಣುಮಧ್ವಿಜಯ ಈ ಎರಡು ಐತಿಹಾಸಿಕವಾಗಿರತಕ್ಕಂತಹ ದಾಖಲೆಗಳು. ಅಣುಮಧ್ವಿಜಯದಲ್ಲಿ ಕೂಡ ಶತಗ್ರಂಥಗಳ ಕರ್ತ ಎಂಬುದಾಗಿ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಹಾಗೆ ಆಚಾರ್ಯ ಮಧ್ವರು 100 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಎಂಬ ಅಂಶ ನಮಗೆ ತಿಳಿದು ಬರುತ್ತೆ. ಅದೇ ದಾರಿಯಲ್ಲಿ ಸಾಗಿದಂತಹ ನಮ್ಮ ವಿದ್ಯಾಮಠದ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅದ್ವಿತೀಯ ಅಪ್ರತಿಮರಾಗಿರ್ತಕ್ಕಂಥವರು 104 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದಕ್ಕೂ ಹೆಚ್ಚು ಇರಬಹುದು. ಆದರೆ ಇವತ್ತು ನಮ್ಮ ಮಠದ ದಾಖಲೆಯ ಪ್ರಕಾರ 104 ಗ್ರಂಥಗಳು. ವಾದೀಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಣ ಸ್ತವನದಲ್ಲಿ ಚತುರಧಿಕ ಶತಗ್ರಂಥ ಪ್ರಣೇತ ಅಂತ ಹೇಳ್ತಾರೆ. ಹಾಗಾಗಿ 104 ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಯಾಕೆ 104 ಗ್ರಂಥಗಳನ್ನು ರಚನೆ ಮಾಡಿದರು? ವಿಜೇಂದ್ರಿತ ಶ್ರೀಪಾದಂಗಳವರೊಂದಿಗೆ 12 ವರ್ಷಗಳ ಕಾಲ ಅದ್ಭುತವಾಗಿ ಒಂದು ಚಿಂತನ ಮಂಥನ ಮಾಡಿದಂತಹ ಅದ್ಭುತವಾಗಿರತಕ್ಕಂತಹ ವ್ಯಕ್ತಿ. ಅದ್ವೈತ ವೇದಾಂತ ಪರಂಪರೆಯಲ್ಲಿ ಅದ್ವೈತ ದರ್ಶನಕ್ಕೆ ಆಧಾರ ಸ್ತಂಭ ಎನ್ನುವಂತೆ ಇರತಕ್ಕಂತಹ ಅಪ್ಪಯ್ಯ ದೀಕ್ಷಿತರು ದ್ವೈತ ಮತವನ್ನ ಖಂಡನೆ ಮಾಡ್ತಾ 100 ಗ್ರಂಥಗಳನ್ನು ರಚನೆ ಮಾಡಿದರು. ಅದಕ್ಕೆ ಕಡಿಮೆ ಇಲ್ಲದ ಖಂಡನೆ ಮಾಡಿ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು 104 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಒಂದೊಂದು ಕೃತಿಯು ಅತ್ಯದ್ಭುತವಾಗಿರುವಂತಹದ್ದು. ಕ್ಷಮಿಸಿ, ವಿಜೇಂದ್ರ ತೀರ್ಥರು ಅವರ ವ್ಯಕ್ತಿತ್ವ ಎಂಥದ್ದು ಅಂದ್ರೆ, ಒಂದೇ ಮಾತಿನಲ್ಲಿ ಹೇಳ್ತಾರೆ ಗುರುಗುಣಸ್ತವನಕಾರರು ವಾದೀಂದ್ರ ಶ್ರೀಪಾದಂಗಳವರು, ಚತುರತೆಯ ಸ್ವರೂಪ ಅಂತ. ಮತ್ತೊಂದು ಹೆಸರು, ನೈಪುಣ್ಯಕ್ಕೆ ಮತ್ತೊಂದು ಹೆಸರು, ಚಾತುರ್ಯಕ್ಕೆ ಮತ್ತೊಂದು ಹೆಸರು ವಿಜೇಂದ್ರ ತೀರ್ಥರು ಅಂತ. ಅಂತಹ ಒಂದು ಚಾತುರ್ಯ ಅದು ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿತ್ತು. ಅಷ್ಟು ಮಾತ್ರ ಅಲ್ಲ, ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಕುಂಭಕೋಣದಲ್ಲಿ ಹಾಕಿದಂತಹ ಒಂದು ದೊಡ್ಡ ಸವಾಲು, ನಮ್ಮ ದ್ವೈತ ವೇದಾಂತ ಪರಂಪರೆಯಲ್ಲಿ ಇದು ನಭೂತೋ ನಭವಿಷ್ಯತಿ ಎನ್ನುವಂತಹ ಒಂದು ದೊಡ್ಡ ಸವಾಲನ್ನು ಹಾಕಿದರು. 64 ವಿದ್ಯೆಗಳಲ್ಲಿ ಪಾರಂಗತರಾದವರು ಯಾರಾದರೂ ಇದ್ದರೆ ಅವರು ತನ್ನೊಂದಿಗೆ ಬಂದು ವಾದದಲ್ಲಿ ತನ್ನನ್ನು ಸೋಲಿಸಬಹುದು ಎಂಬುದಾಗಿ ಸವಾಲನ್ನು ಹಾಕಿದಂತಹ ಏಕೈಕ ಮಹನೀಯರು ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು. ಅಂತಹ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಅಪ್ಪಯ್ಯ ದೀಕ್ಷಿತರೊಂದಿಗೆ 12 ವರ್ಷಗಳ ಕಾಲ ವಾದ ವಿವಾದ ಮಾಡಿದ್ದಾರೆ.
ಅಪ್ಪಯ್ಯ ದೀಕ್ಷಿತರು ಸಾಮಾನ್ಯರೇನಲ್ಲ. ಅವರನ್ನ ಸೋಲಿಸುವುದು ಅಷ್ಟು ಸುಲಭ ಇರಲಿಲ್ಲ. ಅಂತಹ ಅಪ್ಪಯ್ಯ ದೀಕ್ಷಿತರೊಂದಿಗೆ 12 ವರ್ಷಗಳ ಕಾಲ ಚಿಂತನ ಮಂಥನ ಮಾಡಿ ಕೊನೆಗೂ ಅವರು ತಮ್ಮ ಸಿದ್ಧಾಂತವನ್ನ ಒಪ್ಪಿಕೊಳ್ಳುವ ರೀತಿಯಲ್ಲಿ ಮಾಡಿದ್ದಾರೆ ವಿಜೇಂದ್ರ ತೀರ್ಥ ಶ್ರೀಪಾದಂಗವರು. ಅಂತಹ ಒಂದು ಅದ್ಭುತವಾಗಿರತಕ್ಕಂತಹ ಪಾಂಡಿತ್ಯವನ್ನು ಗಳಿಸಿದಂತಹ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ವ್ಯಾಸರಾಜರ ಕೂಸಾಗಿ, ವ್ಯಾಸರಾಜರು ಅವರ ಶಿಷ್ಯರು ವಿಜೇಂದ್ರರು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಗುರು ಎಷ್ಟು ತುಂಬಿಕೊಳ್ಳಬಲ್ಲ, ಒಬ್ಬ ವ್ಯಕ್ತಿಯನ್ನ ಗುರುವಾಗಿ ಎಷ್ಟು ಅನುಗ್ರಹಿಸಬಲ್ಲ, ಎಂತಹ ವಾತ್ಸಲ್ಯದ ಮಹಾಪೂರವನ್ನೇ ಹರಿಸಬಲ್ಲ ಅನ್ನೋದಕ್ಕೆ ಉದಾಹರಣೆ ಅನ್ನೋದಿದ್ರೆ ಅದು ವ್ಯಾಸರಾಜರು ಹಾಗೂ ವಿಜೇಂದ್ರರು. ಆ ಮಗುವನ್ನ ಲಾಲನೆ ಪಾಲನೆ ಮಾಡಿ ಉಪನಯನ ಮಾಡಿ ಎಲ್ಲ ವಿದ್ಯೆಗಳನ್ನ ಧಾರೆ ಎರೆದು ಅದ್ಭುತ ಪಂಡಿತನನ್ನಾಗಿ ಮಾಡಿ ತುರಿ ಆಶ್ರಮವನ್ನು ಕೊಟ್ಟು ಕೊನೆಗೆ ನಮ್ಮ ಮಠಕ್ಕೆ ಅವರು ಮಾಡಿದಂತಹ ಒಂದು ತ್ಯಾಗ. ವ್ಯಾಸರಾಜರು ವಿದ್ಯಾಮಠಕ್ಕೆ ವಿಜೇಂದ್ರ ತೀರ್ಥರನ್ನ ಕೊಡುವ ಮೂಲಕವಾಗಿ ಮಾಡಿದಂತಹ ಒಂದು ತ್ಯಾಗ, ಆ ಗುರು ಶಿಷ್ಯರ ಒಂದು ಅನ್ಯೋನ್ಯತೆ, ಗುರು ಶಿಷ್ಯರ ಬಾಂಧವ್ಯ, ಗುರು ಶಿಷ್ಯನಲ್ಲಿ ಹರಿಸಿದಂತಹ ಅಪಾರವಾಗಿರತಕ್ಕಂತಹ ಆ ಕಾರುಣ್ಯದ ಕಡಲು, ಇದಕ್ಕೆ ಅದ್ಭುತವಾಗಿರತಕ್ಕಂತಹ ಉದಾಹರಣೆ ಬೇರೊಂದು ಸಿಗಲಿಕ್ಕಿಲ್ಲ. ಅಂತಹ ಅತ್ಯದ್ಭುತವಾಗಿರತಕ್ಕಂತಹ ಗುರು ಶಿಷ್ಯರ ಸಮಾಗಮ ಆ ಕಾಲವೇ ಹಾಗಿತ್ತು. ಕೃಷ್ಣದೇವರಾಯನ ಕಾಲದಲ್ಲಿ ವ್ಯಾಸರಾಜರು, ಅವರ ಗುರುಗಳಾಗಿರತಕ್ಕಂತಹ ಶ್ರೀಪಾದರಾಜರು, ವ್ಯಾಸರಾಜರ ಶಿಷ್ಯರು ವಿಜೇಂದ್ರರು, ಅವರ ಆತ್ಮೀಯ ಗೆಳೆಯ, ಅಚ್ಚುಮೆಚ್ಚಿನ ಗೆಳೆಯ ವಾದಿರಾಜ ತೀರ್ಥರು, ಪುರಂದರದಾಸರು, ಕನಕದಾಸರು, ಎಂತಹ ಒಂದು ಸಂಯೋಜನೆ ನೋಡಿ, ಎಂತಹ ಒಂದು ಬಳಗ ಇದು. ಅಂತಹ ಒಂದು ಕಾಲದಲ್ಲಿ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಸುರೇಂದ್ರ ತೀರ್ಥರ ಶಿಷ್ಯರಾಗಿ ವಿದ್ಯಾಮಠವನ್ನು ಅಲಂಕರಿಸ್ತಾರೆ. ಸುರೇಂದ್ರ ತೀರ್ಥರು ಸಾಮಾನ್ಯರಲ್ಲ, ಮಹಾ ತಪಸ್ವಿಗಳು. ಅಂತಹ ತಪಸ್ವಿಗಳ ಶಿಷ್ಯರಾಗಿ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ದ್ವೈತ ಸಾರಸ್ವತ ಲೋಕಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರವಾಗಿರುವಂಥದ್ದು. ಅವರ ಚರಿತ್ರೆ ಅತ್ಯದ್ಭುತವಾಗಿರತಕ್ಕಂತಹ ಚರಿತ್ರೆ. ಎಂತಹ ತಪಸ್ಸು, ಎಂತಹ ಜ್ಞಾನ, ಎಂತಹ ವಾದ ವೈಖರಿ, ಅವರ ಜಾಣ್ಮೆ, ಅವರ ವಾದ ವೈಖರಿ, ಅವರ ವಾಗ್ವೈಖರಿ, ಅವರ ವಾದ ಮಾಲಿಕೆ ಅದು ಲೋಕೋತ್ತರವಾಗಿರುವಂಥದ್ದು. ನಮ್ಮಂತಹ ಪಾಮರರಿಗೆ ಅರ್ಥವಾಗುವುದಿಲ್ಲ. ಅಂತಹ ಅತ್ಯದ್ಭುತವಾಗಿರತಕ್ಕಂತಹ ಮೇರು ಕೃತಿಗಳನ್ನ ರಚನೆ ಮಾಡುವ ಮೂಲಕವಾಗಿ ದ್ವೈತ ಸಾಮ್ರಾಜ್ಯವನ್ನ ಶ್ರೀಮಂತಗೊಳಿಸಿದವರು. ನಮ್ಮ ದ್ವೈತ ಸಂಪ್ರದಾಯದಲ್ಲಿ ಒಬ್ಬ ಯತಿಯ ಸಾಧನೆಯನ್ನು ಗುರುತಿಸುವುದು ಅವರ ಗ್ರಂಥ ರಚನೆ ಮೂಲಕವಾಗಿ. ಅವರ ಗ್ರಂಥ ರಚನೆ, ಅವರ ತತ್ವಪ್ರಸಾರ. ವಿಜೇಂದ್ರ ತೀರ್ಥರು ಅವರು ವಿಭುಧೇಂದ್ರರಾಗಿದ್ದಾಗ ಅವರು ತಮ್ಮ ಪೂರ್ತಿ ಜೀವನವನ್ನ ವಿಷ್ಣು ಸರ್ವತ್ವಮತ್ವಂಚ ಸರ್ವದಾ ಪ್ರತಿಪಾದಯ ಆಸೇತು ಹಿಮಾಚಲ ಪರ್ಯಂತ ಅವರು ದ್ವೈತ ವೇದಾಂತದ ಪ್ರಚಾರವನ್ನ ಎಷ್ಟು ಕಳಕಳಿಯಿಂದ ಮಾಡಿದ್ದಾರೆ. ಅಂತಹ ವಿಭುಧೇಂದ್ರ ತೀರ್ಥರೇ ಮತ್ತೊಮ್ಮೆ ಮೂಲರಾಮನ ಪೂಜೆಯನ್ನು ಮಾಡಲಿಕ್ಕೋಸ್ಕರವಾಗಿ ವಿಜೇಂದ್ರರಾಗಿ ಬಂದಿದ್ದಾರೆ. ವಿಜೇಂದ್ರ ತೀರ್ಥರನ್ನ ನಾವು ಒಂದು ಕಡೆ ಮಹಾ ತಪಸ್ವಿಗಳು ಅಂತ ಗುರುತಿಸಿದರೆ, ಮತ್ತೊಂದು ಕಡೆ ಮಹಾಜ್ಞಾನಿಗಳು. ಅವರ ಅಪಾರವಾಗಿರತಕ್ಕಂತಹ ಪಾಂಡಿತ್ಯ, ಅಸದೃಶವಾಗಿರತಕ್ಕಂತಹ ಜ್ಞಾನ ನಿಧಿಯದು.
ಅಂತಹ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು ಕುಂಭಕೋಣದಂತಹ ಒಂದು ಪರಮತೀಯ ಸುಭದ್ರವಾಗಿರತಕ್ಕಂತಹ ದುರ್ಗಮವಾಗಿರತಕ್ಕಂತಹ ಕೋಟೆಗೆ ಹೋಗಿ ಅಲ್ಲಿ ಶೈವರೇ ಹೆಚ್ಚಾಗಿ ತುಂಬಿರತಕ್ಕಂತಹ, ಶೈವರ ಪ್ರಾಬಲ್ಯವೇ ಮೆರಿತಾ ಇರತಕ್ಕಂತಹ ಅಂತಹ ದುರ್ಗಮವಾಗಿರತಕ್ಕಂತಹ ಸ್ಥಳಕ್ಕೆ ಹೋಗಿ ದ್ವೈತ ವೇದಾಂತದ ದುಂದುಭೆಯನ್ನ ಮೊಳಗಿಸಿದವರು. ಮಾತ್ರ ಅಲ್ಲ, ಎಲ್ಲ ಮತೀಯರೊಂದಿಗೆ ಸಾಮರಸ್ಯವನ್ನ, ಅಪ್ಪಯ್ಯ ದೀಕ್ಷಿತರೊಂದಿಗೆ ವಾದ ವಿವಾದದಲ್ಲಿ ಅಷ್ಟೇ ಅವರದು. ಅದನ್ನು ಬಿಟ್ಟು ಈಚೆ ಬಂದ್ರೆ ತುಂಬಾ ಅಪ್ಪಟ ಸ್ನೇಹಿತರವರು. ಆ ಒಂದು ಸಾಮರಸ್ಯ ನಮ್ಮ ವಿದ್ಯಾಮಠಕ್ಕೂ ಇತರ ಮತಾಚಾರ್ಯರಿಗೂ ವೈಚಾರಿಕವಾಗಿರತಕ್ಕಂತಹ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಒಂದು ಸಾಮರಸ್ಯ, ಒಂದು ಅನ್ಯೋನ್ಯತೆ, ಒಂದು ಬಾಂಧವ್ಯ ಅದು ಅಂದಿನಿಂದ ಇಂದಿನವರೆಗೂ ಇದೆ. ಇವತ್ತು ನಾವು ಗಮನಿಸಬಹುದು, 4 ದಶಕಗಳ ಕಾಲ ಸುಜೇಂದ್ರ ತೀರ್ಥರ ಕಾಲದಿಂದಲೂ ಕೂಡ ನಾವು ಕಂಡ ಹಾಗೆ ಗಮನಿಸ್ತಾ ಇದ್ದೇವೆ. ಪ್ರತಿ ವರ್ಷ ವಿಜೇಂದ್ರ ತೀರ್ಥರ ಆರಾಧನಾ ಸಂದರ್ಭದಲ್ಲಿ ಯಾವುದೇ ಮತಭೇದವಿಲ್ಲದೆ ಎಲ್ಲ ವೈದಿಕರನ್ನ, ಅವರು ಅದ್ವೈತ ಪಂಡಿತರೇ ಆಗಿರಲಿ, ವಿಶಿಷ್ಟಾದ್ವೈತ ಪಂಡಿತರೇ ಆಗಿರಲಿ, ಎಲ್ಲ ತ್ರಿಮತಸ್ಥ ಪಂಡಿತರನ್ನ, ತ್ರಿಮತಸ್ಥ ವೈದಿಕರನ್ನ, ವೇದ ವಿದ್ವಾಂಸರನ್ನ ಎಷ್ಟು ಪ್ರೀತಿಯಿಂದ ಗೌರವಿಸ್ತಾರೆ, ಅವರನ್ನು ಸನ್ಮಾನಿಸ್ತಾರೆ. ಇವತ್ತಿಗೂ ನಾವು ಸುಜೇಂದ್ರ ತೀರ್ಥರ ಕಾಲದಿಂದ ಈ ಒಂದು ಸುಭದೀಂದ್ರವರು ಕೂಡ ನೋಡ್ತಾ ಇದ್ದೇವೆ. ಅಂತಹ ಒಂದು ಸಾಮರಸ್ಯವನ್ನ ಕಲಿಸಿಕೊಟ್ಟವರು, ಅಥವಾ ನಮ್ಮ ಮಠೀಯ ಸಾಮರಸ್ಯಕ್ಕೆ ಒಂದು ಭದ್ರವಾಗಿರತಕ್ಕಂತಹ ತಳಹದಿಯನ್ನ ಹಾಕಿದವರು ವಿಜೇಂದ್ರ ತೀರ್ಥರು. ಅವರು ವಾದದಲ್ಲಿ ಎಷ್ಟು ಪರಮತೀಯರೊಂದಿಗೆ ವಾದ ಮಾಡಿರಬಹುದು, ಎಷ್ಟು ತಾಕಲಾಟ ನಡೆದಿರಬಹುದು, ಆದರೆ ವೈಚಾರಿಕವಾಗಿ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅತ್ಯಂತ ಸ್ನೇಹದಿದ್ದವರು. ಅದಕ್ಕೆ ನಿದರ್ಶನ ಅಪ್ಪಯ್ಯ ದೀಕ್ಷಿತರು ಹಾಗೂ ವಿಜೇಂದ್ರರು. ಕೊನೆಗೆ ಅಪ್ಪಯ್ಯ ದೀಕ್ಷಿತರು ದ್ವೈತ ಮತವನ್ನ ಸ್ವೀಕರಿಸಿ ಮತಾಂತರ ಮಾಡುವ ಇಚ್ಛೆ ವ್ಯಕ್ತಪಡಿಸ್ತಾರೆ. ವಿಜೇಂದ್ರರು ನಿರಾಕರಿಸ್ತಾರೆ ಅದನ್ನು. ನಮಗೂ ನಿಮಗೂ ವಿಚಾರದಲ್ಲಿ ಅಷ್ಟೇ ಭಿನ್ನಾಭಿಪ್ರಾಯ, ಆದ್ರೆ ನೀವು ನಿಮ್ಮ ಧರ್ಮದಲ್ಲೇ ಇರಬೇಕು ಅಂತ. ಅಷ್ಟು ಒಂದು ಅಪ್ಪಯ್ಯ ದೀಕ್ಷಿತರು ಸನಿಹದ ಸ್ನೇಹಿತರಾಗಿದ್ರು. ಆ ಮೂಲಕವಾಗಿ ಇವತ್ತಿಗೂ ವಿಜೇಂದ್ರ ತೀರ್ಥರ ಆರಾಧನಾ ಸಂದರ್ಭದಲ್ಲಿ, ಅದು ಕುಂಭಕೋಣದಲ್ಲಿ ಇರಬಹುದು, ಎಲ್ಲೇ ಇರಬಹುದು, ನಮ್ಮ ವಿದ್ಯಾಮಠದ ಯಾವುದೇ ಆರಾಧನೆಗಳಲ್ಲಿ ನೋಡಿ ನೀವು ತ್ರಿಮತಸ್ಥರನ್ನು ಕೂಡ, ತ್ರಿಮತಸ್ಥ ವೈದಿಕರನ್ನು ಕೂಡ ಸನ್ಮಾನಿಸುವಂಥದ್ದು, ಗೌರವಿಸುವಂಥದ್ದು ನಾವು ಕಾಣ್ತಾ ಇದ್ದೇವೆ. ಈ ಒಂದು ಪರಂಪರೆಯನ್ನ, ಈ ಒಂದು ಹಿತಕರವಾಗಿರತಕ್ಕಂತಹ ಪರಂಪರೆಯನ್ನ, ಈ ಸಾಮರಸ್ಯದ ಒಂದು ಪರಂಪರೆಗೆ ಬುನಾದಿಯನ್ನು ಹಾಕಿದವರು ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರು. ಅದರಿಂದ ವಿಜೇಂದ್ರ ಅಂದ ಕೂಡ ಬರೀ ಅವರು ವಾದ ಪ್ರತಿವಾದ ಮಾಡಿದರು, ಅವರು ದ್ವೈತ ಮತ ಬಿಟ್ಟು ಬೇರೆ ಮತವನ್ನು ಸಹಿಸಲಿಲ್ಲ ಎಂಬ ದೃಷ್ಟಿಯಿಂದ ನಾವು ನೋಡಬಾರದು. ವೈಚಾರಿಕವಾಗಿ ಎಷ್ಟು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಎಲ್ಲ ವೈದಿಕರನ್ನು ಕೂಡ ಅತ್ಯಂತ ಸಹೃದಯತೆಯಿಂದ, ಸ್ನೇಹದಿಂದ ಅಂತಹ ಒಂದು ಅದ್ಭುತವಾಗಿರತಕ್ಕಂತಹ ವ್ಯಕ್ತಿತ್ವ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರದ್ದು. ಅಂತಹ ವಿಜೇಂದ್ರ ತೀರ್ಥ ಶ್ರೀಪಾದಂಗಳವರ ಬಗ್ಗೆ ನಾವು ಮಾತನಾಡಲು ಯೋಗ್ಯರೇ ಅಲ್ಲ. ಅವರ ನಾಮೋಚ್ಚಾರಣೆ ಮಾಡ್ತಾ ಇದ್ದೀವಿ ಅಂದ್ರೆ ಇದು ನಮ್ಮ ಎಷ್ಟೋ ಜನ್ಮಗಳ ಸುಕೃತ. ಅವರ ಕೃತಿಗಳನ್ನ ಅಧ್ಯಯನ ಮಾಡತಕ್ಕಂತಹ ಯೋಗ್ಯತೆ ನಾವಿನ್ನು ಗಳಿಸಬೇಕಷ್ಟೇ. ಅಂತಹ ಪರಮೋಚ್ಚ ಸ್ಥಾನದಲ್ಲಿರತಕ್ಕಂತಹ ಗ್ರಂಥಗಳು ವಿಜೇಂದ್ರ ತೀರ್ಥರ ಗ್ರಂಥಗಳು. ಅಂತಹ ಗ್ರಂಥಗಳ ಬಗ್ಗೆ ನಾವು ಮಾತಾಡ್ತೇವೆ ಅಂದ್ರೆ ಅದು ಸಾಹಸ ಆದೀತು, ಹುಚ್ಚು ಸಾಹಸ ಆದೀತು. ಈ ಸಂದರ್ಭದಲ್ಲಿ ಅಂತಹ ಗುರುಗಳ ಸ್ಮರಣೆ ಮಾಡಿದರೆ ನಮಗೆ ಒಳ್ಳೆಯದಾಗತ್ತೆ. ಗಮನ ಅಸನ ಸಂಕಥಾದಿ ಲೀಲಾಹ ಸ್ಮೃತಿ ಮಾರ್ಗೇಣ ಭವಾಪವರ್ಗದ ಹತ್ರೀಹಿ ಎಂಬುದಾಗಿ ಮಧ್ವಿಜಯಲ್ಲಿ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಅಂತಹ ಮಹಾಮಹಿಮರ ನಡೆನುಡಿಗಳು, ಅವರ ಚಲನ ವನನಗಳನ್ನು, ಇವುಗಳನ್ನು ಸಂಸ್ಮರಣೆ ಮಾಡಿಕೊಂಡ್ರೆ ಸ್ವಲ್ಪ ನಾವು ಜೀವನದಲ್ಲಿ ಉದ್ಧಾರ ಆಗ್ತೇವೆ.
ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವ, ಆ ಭಗವಂತನ ಬಗ್ಗೆ ಒಂದು 2 ಅಕ್ಷರಗಳನ್ನು ತಿಳುಕೊಳ್ತಕ್ಕಂತಹ ಯೋಗ್ಯತೆಯನ್ನು ಗಳಿಸ್ತೀವೋ ಏನೋ ಎಂಬ ದೃಷ್ಟಿಯಿಂದ ನಾವು ವಿಜೇಂದ್ರರ ಸಂಸ್ಮರಣೆ ಮಾಡಬೇಕೆಂಬ ಅಭಿಪ್ರಾಯದಿಂದ ಗುರು